ಗಂಟೆಯಿಂದಲೇ ಸಾಲುಗಟ್ಟಿ ಕಾಯುವ ದುಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮಸ್ಥರ ಆರೋಪದ ಪ್ರಕಾರ ಗ್ಯಾಸ್ ಏಜೆನ್ಸಿಗಳು ಉದ್ದೇಶಪೂರ್ವಕವಾಗಿಯೇ ಕೊರತೆಯನ್ನ ಸೃಷ್ಟಿಸಿವೆ. ಏಜೆನ್ಸಿಗಳ ಸಿಬ್ಬಂದಿ ಗ್ಯಾಸ್ ಅನ್ನ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದಾರೆ ಎಂದು ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಗಲಿರುಳು ಶ್ರಮಿಸುವ ರೈತರು ಅಡುಗೆ ಮಾಡಲು ಗ್ಯಾಸ್ ಇಲ್ಲದೆ ಪರದಾಡುವಂತಾಗಿದೆ. ಗ್ರಾಮೀಣ ಭಾಗದ ಜನರಿಗೆ ಅನಿವಾರ್ಯವಾಗಿರುವ ಇಂಧನಕ್ಕೆ ತತ್ವಾರ ಎದುರಾಗಿದ್ದು ಸಂಬಂಧಪಟ್ಟವರು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಗ್ಯಾಸ್ ಕೊರತೆಯಿಂದಾಗಿ ಈಗಾಗಲೇ ಗ್ರಾಮದ ಅನೇಕ ಹೋಟೆಲ್ ಮತ್ತು ಉಪಹಾರ ಗೃಹಗಳು ಬಂದ್ ಆಗಿವೆ. ಇದರಿಂದ ದಿನಗೂಲಿ ನೌಕರರು ಮತ್ತು ಪ್ರಯಾಣಿಕರು ತೊಂದರೆಗೀಡಾಗಿದ್ದಾರೆ. ಬೆಳಗಿನ ಜಾವದಿಂದಲೇ ಸಾಲುಗಟ್ಟಿ ನಿಂತರೂ ಸಿಲಿಂಡರ್ ಸಿಗುತ್ತಿಲ್ಲ ಎಂಬುದು ರೈತರ ಅಳಲಾಗಿದೆ. ಕೂಡಲೇ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಅಕ್ರಮವನ್ನ ತಡೆಗಟ್ಟಬೇಕು ಎಂದು ಆಗ್ರಹಿಸಿದ್ದಾರೆ. ಕಳಿಸಿದ 40 ಕಳಿಸಿರಲ್ಲ ಬೊಮ್ಮನಳ್ಳಿಯರ್ನ ಅವ್ರನ್ನೆಲ್ಲ ಊರಾಗ ಅದಾರ ಲಾರಿಗೆ ಹೋಗ್ಬೇಕ ಊಟ ಬಿಡ್ತೀನಿ ತಡಿ ಈಗ ಒಳ್ಳೆ ಎಲ್ಲ ಹಾಕ ಲಾಕ್ ಮಾರಿ ಎಲ್ಲ ಇಟ್ಬಿಡ್ರೆ ಎಲ್ಲ ಮತ್ತೆ ತೋರ್ಸ ನಾನೂರು ಜನ ಇದೀವಿ.